ಬಂಧುಗಳೇ ನಮಸ್ಕಾರ. ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ಹೊತ್ತು ತರುವಂತ ನಾರಂಜ express.com ಗೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಾಳೆ ಬೀದರ್ ನಗರದ ಚನ್ನಬಸವ ಪಟ್ಟದೇವ ರಂಗಮಂದಿರದಲ್ಲಿ ರಾಜ್ಯ ಮಟ್ಟದ ಪತ್ರಿಕೆಗಳ ವರದಿಗಾರರ ಸಂಘ, ಪ್ರಾದೇಶಿಕ ಪತ್ರಿಕೆಗಳ ಸಂಪಾದಕರ ಸಂಘ ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಪಾದಕರ ಸಂಘ ಹಾಗೂ ದಿನಪತ್ರಿಕೆಗಳ ಸಂಘ ಸೇರಿದಂತೆ ವಿದ್ಯುನ್ಮಾನ ಮಾಧ್ಯಮ ಸಂಘ ಹಾಗೂ ಬೀದರ್ ಜಿಲ್ಲಾ SC/ST ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಿಮಿತ್ತದ ಅಂಗವಾಗಿ AI ಯುಗದಲ್ಲಿ ಪತ್ರಕರ್ತರ ಭವಿಷ್ಯ ಬದಲಾಗುತ್ತಿರುವ ಮಾಧ್ಯಮ ಲೋಕ ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಸಂವಾದಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಹಿರಿಯ ಪತ್ರಕರ್ತರು, ಬೀದರ್ ಜಿಲ್ಲೆಯ ವರದಿಗಾರರಾಗಿ ಸೇವೆ ಸಲ್ಲಿಸಿರುವಂತಹ ಓಂಕಾರ್ ಕಾಕಡೆ ಅವರು. ಈ ಒಂದು AI ಯುಗದಲ್ಲಿ ಪತ್ರಕರ್ತರ ಭವಿಷ್ಯದಲ್ಲಿ ಬದಲಾಗುತ್ತಿರುವ ಮಾಧ್ಯಮ ಲೋಕದ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಪತ್ರಕರ್ತರು ಆಗಿರುವಂತಹ ಬೀದರ್ ಜಿಲ್ಲೆಯ ಅಪ್ಪಟ ಗಾಂಧಿವಾದಿಯಾಗಿರುವಂತಹ ಬೀದರ್ ಜಿಲ್ಲೆಯ ಹೆಮ್ಮೆಯ ಪುತ್ರ ಶಿವಶರಣಪ್ಪ ವಾಲಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ರೀತಿಗಳಿಂದ ಪತ್ರಕರ್ತರಲ್ಲಿ ಆಗುತ್ತಿರುವಂತಹ ಬದಲಾವಣೆಗಳು ಮತ್ತು AI ಕುರಿತು ಭವಿಷ್ಯದಲ್ಲಿ ಆಗತಕ್ಕಂಥ ವಿಷಯಗಳ ಕುರಿತು ವಿಚಾರ ಮಂಡನೆ ಮಾಡಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿರುವ ಹಾಗೆ ಶಾಲಾ ಕಾಲೇಜು ಮತ್ತು ವಿದ್ಯಾರ್ಥಿಯರು ಕೂಡ ಭಾಗವಹಿಸಲಿದ್ದಾರೆ. ಆದ್ದರಿಂದ ಬೀದರ್ ಜಿಲ್ಲೆಯ ಎಲ್ಲ ಪತ್ರಕರ್ತ ಬಾಂಧವರು ಕಾರ್ಯಕ್ರಮಕ್ಕೆ ತಪ್ಪದೆ ಹಾಜರಾಗಬೇಕೆಂದು ಬಾಬು ವಾಲಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಬನ್ನಿ, ಏನೆಲ್ಲ ಹೇಳಿದ್ದಾರೆ ಎಂಬುದನ್ನು ನಾವು ತೋರಿಸ್ತೀವಿ ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಪತ್ರಕರ್ತರ ದಿನಾಚರಣೆ, ಪತ್ರಿಕೆಯ ದಿನಾಚರಣೆ, ಇದು ಪತ್ರಕರ್ತರ ದಿನಾಚರಣೆ ಅಲ್ಲ, ಪತ್ರಿಕೆಯ ದಿನಾಚರಣೆ. ಅದಕ್ಕೆ ಪತ್ರಿಕೆಯ ಸಲುವಾಗಿ ಅವ್ರು ಯಾರು ತೆಗೆದಾರೆ, ಯಾವ ಭಾಷೆಯಲ್ಲಿ ತೆಗೆದಾರೆ, ಎಲ್ಲಿ ತೆಗೆದಾರೆ, ಎಷ್ಟು ಪ್ರಿಂಟ್ ಮಾಡ್ತಾರೆ, ಇದು ಯಾವುದೂ ನೋಡಬೇಕಾಗಿಲ್ಲ. ಅವರೆಲ್ಲರನ್ನ ತೆಗೆದುಕೊಂಡು ಮಾಡಬೇಕಂದಾಗ ಅವರು ಸಹರ್ಷವಾಗಿ ತಮ್ಮದೆಲ್ಲರದ್ದು ಮೀಟಿಂಗ್ ತೊಗೊಂಡು ಬಂದು ಹೇಳಿದ್ರು ನಾವು ಅದೇ ರೀತಿ ಮಾಡ್ತೀವಿ ಅಂದಾಗ ನಿಜವಾಗಿಯೂ ನನಗೆ ಈ 95ನೇ ವಯಸ್ಸಿನಲ್ಲಿ ತುಂಬ ಸಂತೋಷ ಆಯಿತು. ಕನಿಷ್ಠ ಸಾಯೋಕ್ಕಿಂತ ಮೊದಲು ನಮ್ಮ ಪತ್ರಕರ್ತರು ಒಂದಾಗಿ ಪತ್ರಿಕೆ ತೆಗೆಯೋದು, ಅಟ್ಲೀಸ್ಟ್ ಪತ್ರಿಕಾ ದಿನಾಚರಣೆ ಒಂದಾಗಿ ಮಾಡ್ತಾರಲ್ಲ. ನಾವು ಪತ್ರಕರ್ತರು ರಾಜಕಾರಣಿಗಳಿಗೆ ಬೈತಾ ಇರ್ತೀವಿ, ಒಂದಿಲ್ಲ ಇವ್ರು ಕಚ್ಚಾಡ್ತಾವ, ಅದು ನಮಗೆ ಬರಲಾರ್ದಂಗೆ ಇದೊಂದು ಮಾಡಿದ್ದು ಸಂತೋಷದ ಸಂಗತಿಯಾಗಿದೆ. ಎಲ್ಲರೂ ಈ ರೀತಿಯಿಂದ ಒಪ್ಪಿಸಿದ್ದಕ್ಕಾಗಿ ನಾನು ಸಹರ್ಷವಾಗಿ ಅಧ್ಯಕ್ಷನಾಗಲು ಒಪ್ಪಿದ್ದೇನೆ. ಸ್ವಾಗತ ಸಮಿತಿಯನ್ನು ಮಾಡ್ಕೊಂಡಿದ್ದೇನೆ. ಇದೇ ರೀತಿ ಒಳ್ಳೆಯ ರೀತಿಯಿಂದ ತಾವು ಆ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿ ಮಾಡಬೇಕು, ಪತ್ರಿಕೆಗೆ ಒಳ್ಳೆಯ ಹೆಸರು ತರಬೇಕು. ಬೆಂಗಳೂರಿನಲ್ಲಿ ಕೂತು ಬೀದರ್ನಲ್ಲಿ ಬೆಂಗಳೂರಿಗಿಂತ ಒಳ್ಳೆಯ ರೀತಿ ಪತ್ರಿಕಾ ದಿನಾಚರಣೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಳ್ಬೇಕು ಅಂತ ಹೇಳ್ತೀನಿ. ಧನ್ಯವಾದ. ಒಂದೇ ಮಾತು. ಇದೇ 29ರಂದು ರಾಜ್ಯ ಮಟ್ಟದ ಪತ್ರಿಕೆಗಳ ವರದಿಗಾರರು, ಪ್ರಾದೇಶಿಕ ಪತ್ರಿಕೆಗಳ ಸಂಪಾದಕರ ಸಂಘ, ಕರ್ನಾಟಕ ಕಾರ್ಯನಿರತ ಸಂಪಾದಕರ ಸಂಘ, ವಿದ್ಯುನ್ಮಾನ ಮಾಧ್ಯಮ SC/ST ಸಂಪಾದಕರ ಸಂಘ ಸೇರಿ ಎಲ್ಲರೂ ಒಗ್ಗೂಡಿ ಇದೇ 29ರಂದು ಪತ್ರಿಕಾ ದಿನಾಚರಣೆಯನ್ನು ಚನ್ನಬಸವ ಪಟ್ಟದೇವರ ರಂಗಮಂಟಪದಲ್ಲಿ ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ನಮ್ಮ ಪತ್ರಿಕಾ ದಿನಾಚರಣೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಹಿರಿಯರು, ಪತ್ರಿಕಾ ಜಗತ್ತಿನ ಭೀಷ್ಮರೆಂದೇ ಆಗ್ತಕ್ಕಂಥ ಶ್ರೀಯುತ ಶಿವಶರಣಪ್ಪ ವಾಲಿಯವರ ಅಧ್ಯಕ್ಷತೆಯಲ್ಲಿ ಸ್ವಾಗತ ಸಮಿತಿ ರಚನೆ ಮಾಡಿದ್ದೇವೆ. ಹಾಗಾಗಿ ಅವರ ಅಧ್ಯಕ್ಷತೆಯಲ್ಲಿ ಈ ಪತ್ರಿಕಾ ದಿನಾಚರಣೆಯನ್ನು ನಡೀತಾ ಇದೆ. ಶಾಸಕರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರು, ಸಂಸದರಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರು, ಶಾಸಕರಾಗಿರ್ತಕ್ಕಂಥ ಶೈಲೇಂದ್ರ ಬೆಲ್ದಾಳೆ ಅವರು, ಸಿದ್ದು ಪಾಟೀಲ್ರು, ಶರಣು ಸಲಗರ್ ಅವರು, ಪ್ರಭು ಚೌಹಾಣ್ ಅವರು, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಅವರು, ಭೀಮರಾವ್ ಪಾಟೀಲ್ ಅವರು, ಮಾರುತಿ ಮೂಳೆ ಅವರು ಇತ್ಯಾದಿಗಳನ್ನು ಇನ್ನೂ ಅನೇಕ ಗಣ್ಯರು ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಿದ್ದಾರೆ. ಎಲ್ಲದಕ್ಕೂ ವಿಶೇಷವಾಗಿ AI ಯುಗದಲ್ಲಿ ಪತ್ರಕರ್ತರ ಭವಿಷ್ಯ
ಬದಲಾಗುತ್ತಿರುವ ಮಾಧ್ಯಮ ಲೋಕ ಅಂತಕ್ಕಂಥ ವಿಷಯದ ಮೇಲೆ ಒಂದು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ನಮ್ಮ ಹಿರಿಯರು ಪತ್ರಿಕಾ ಕ್ಷೇತ್ರದಲ್ಲಿ ಬೀದರು ಸೇವೆ ಸೇರಿದಂಥ ಓಂಕಾರ ಕಾಕಡೆಯವರು ಇವತ್ತು ಬಿಜಾಪುರ ವಿಶ್ವವಿದ್ಯಾಲಯದ ನಮ್ಮ ಮಹಿಳಾ ಮಾಧ್ಯಮ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಅವರು ಈ ಕಾರ್ಯಕ್ರಮದ ಸಂವಾದವನ್ನು ನಡೆಸಿಕೊಳ್ಳಲು ಆಗಮಿಸ್ತಾ ಇದ್ದಾರೆ. ನಮ್ಮ ನಗರದಲ್ಲಿರ್ತಕ್ಕಂಥ ಮಹಾವಿದ್ಯಾಲಯಗಳ 5 ವಿದ್ಯಾರ್ಥಿಗಳು ಈ ಸಂವಾದದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ನಮ್ಮೆಲ್ಲ ಪತ್ರಕರ್ತರ ಕಾರ್ಯಕ್ರಮ ಆಗಿರುವುದರಿಂದ ಎಲ್ಲ ಕ್ಷೇತ್ರದ ಪತ್ರಿಕಾ ಮಿತ್ರರು ನಮ್ಮ ಸ್ವಾಗತ ಸಮಿತಿಯಲ್ಲೇ 45ಕ್ಕೂ ಹೆಚ್ಚು ನಾವು ಎಲ್ಲ ಕ್ಷೇತ್ರದ ಪತ್ರಿಕಾ ಬಾಂಧವರಿದ್ದೀವಿ. ಎಲ್ಲರೂ ಒಳಗೊಂಡು 29ನೇ ತಾರೀಕಿನ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂಥೇಳಿ ನಾನು ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ವಿನಂತಿಸ್ಕೊತೇನೆ. ಈಗಾಗಲೇ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಿಕ್ಷಣಪ್ಪ ವಾಲಿಯವರ ಆಶೆಯಂತೆ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಿರ್ವಹಿಸಲು ನಮ್ಮ ಸ್ವಾಗತ ಸಮಿತಿಯ ತಂಡ ಇವತ್ತೊಂದು ಸಭೆಯನ್ನು ಮಾಡಿ ಈಗಾಗಲೇ ಸಭೆಯಲ್ಲಿ ಎಲ್ಲ ಚರ್ಚೆ ಮಾಡಿದ್ದು. ಇದೆಲ್ಲದಕ್ಕೂ ಮಿಗಿಲಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ವಿಶೇಷವಾಗಿ ನಮ್ಮ ಹಿರಿಯರು ನಮ್ಮ ಪತ್ರಿಕಾ ಜಗತ್ತಿಗೆ ಸೇವೆ ಸಲ್ಲಿಸತಕ್ಕಂಥ 6 ಜನ ಹಿರಿಯರ ಹೆಸರ ಮೇಲೆ ನಾವು ಈಗ ಕೆಲಸ ಮಾಡ್ತಕ್ಕಂಥ ನಮ್ಮ ಹಿರಿಯರಿಗೆ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ. ಹಿರಿಯರಾಗಿರ್ತಕ್ಕಂಥ ವಿಶ್ವನಾಥ್ ಪಾಟೀಲ್ ದಮನ್ ಅವರು, ಹಮೀದ್ ಸಾಬ್ ಅವರು, ಅರ್ಷದ್ ಅಲಿ ಅವರು, ಕಮಲಾಕರ್ ಜೋಶಿ ಅವರು ಮತ್ತು ಭಾಳ ಹಿಂದಿನ ಕೆಲಸ ಮಾಡ್ತಾ ಹನುಮಂತರಾವ್ ಪಾಟೀಲ್ರ ಹೆಸರು ಮೇಲೆ ನಾವು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಇನ್ನೂ 2-3 ಹೆಸರುಗಳು ಚರ್ಚೆಯಲ್ಲಿ ಬಂದಿದೆ. ಈಗಾಗಲೇ ನಾವು ಈ ತೀರ್ಮಾನ ಕೈಗೊಂಡಿದ್ದರಿಂದ ಅದನ್ನು ಸರಿಪಡಿಸಿಕೊಂಡು ಮುಂದಿನ ದಿನಗಳು ಯಾವ ಹೆಸರುಗಳು ಪ್ರಶಸ್ತಿ ಕೊಡಲು ಮುಂದಿನ ಪತ್ರಿಕಾ ದಿನಾಚರಣೆ ನಾವು ತೀರ್ಮಾನ ಕೈಗೊಳ್ತಕ್ಕಂಥ ಚರ್ಚೆ ಮಾಡೀವಿ. 29ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಪತ್ರಿಕಾ ದಿನಾಚರಣೆ ಯಶಸ್ವಿಯಾಗಿ ಸಹಕರಿಸಿ ಎಲ್ಲ ಪತ್ರಕರ್ತರು ನಮ್ಮ ಪತ್ರಿಕಾ ಮಾಧ್ಯಮಕ್ಕೆ ಸಂಬಂಧಪಟ್ಟ ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸುವಂತೆ ವಿನಂತಿಸಿಕೊಳ್ತೀನಿ.